ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಟ್ರಂಪ್ ಹಾಗೂ ಜೆಲೆನ್ಸ್ಕಿ ಭೇಟಿಯ ಪರಿಣಾಮಗಳು ಸ್ಪಷ್ಟವಾಗಿ ಕಾಣೋದಕ್ಕೆ ಶುರುವಾಗಿವೆ. ಅಮೆರಿಕ ಯುಕ್ರೇನ್ಗೆ ಕೊಡ್ತಾ ಇದ್ದ ಎಲ್ಲ ರೀತಿಯ ಸೇನಾ ಸಹಾಯ ಮತ್ತು ಹಣಕಾಸನ್ನ ತಕ್ಷಣದಿಂದಲೇ ಸ್ಥಗಿತಗೊಳಿಸಿದೆ. ಇನ್ನು ಮುಂದೆ ಅಮೆರಿಕದಿಂದ ಯುಕ್ರೇನ್ಗೆ ಆಯುಧ ಸರಬರಾಜು ಆಗುವುದಿಲ್ಲ. ಮತ್ತೊಂದು ಕಡೆ ಯುರೋಪಿಯನ್ ಯೂನಿಯನ್ ಯುಕ್ರೇನ್ನ ಬೆಂಬಲಕ್ಕೆ ನಿಲ್ಲೋ ಮಾತಾಡ್ತಾ ಇದೆ. ಆದರೆ ಅಲ್ಲಿ ಕೂಡ ಸಂಪೂರ್ಣ ಒಮ್ಮತ ಇಲ್ಲ. ಫ್ರಾನ್ಸ್ ಕದನ ವಿರಾಮ ಘೋಷಣೆ ಮಾಡಿ ಅಂತ ಯುಕ್ರೇನ್ಗೆ ಹೇಳಿದೆ. ಮ್ಯಾಕ್ರಾನ್ ಸಲಹೆಯನ್ನ ಜೆಲೆನ್ಸ್ಕಿ ನಿರಾಕರಿಸಿದ್ದಾರೆ. ಅವರದ್ದು ಒಂದೇ ಡಿಮ್ಯಾಂಡು, ನೀವು ನಮಗೆ ಸೆಕ್ಯೂರಿಟಿ ಕೊಡಿ, ನಮ್ಮನ್ನ ನ್ಯಾಟೋಗೆ ಸೇರಿಸ್ಕೊಳ್ಳಿ, ಆಗ ನಾವು ಕದನ ವಿರಾಮಕ್ಕೆ ಸಹಿ ಹಾಕ್ತೀವಿ ಅನ್ನೋದು. ಹೀಗಾಗಿ ಕದನ ವಿರಾಮಕ್ಕೆ ಯುಕ್ರೇನ್ ಒಪ್ತಾ ಇಲ್ಲ. ಮತ್ತೊಂದು ಕಡೆ ಟ್ರಂಪ್ ಯುಕ್ರೇನ್ಗೆ ಕೊಡೋ ಎಲ್ಲ ಸಹಾಯಗಳನ್ನು ನಿಲ್ಲಿಸಿದ ಕೂಡಲೇ ಓಲ್ಡ್ ಸ್ಕೂಲಿನ ಜನ ಟ್ರಂಪ್ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಕೆಲ ಟ್ರಂಪ್ ವಿರೋಧಿಗಳು ಡೊನಾಲ್ಡ್ ಟ್ರಂಪ್ ಅನ್ನೋ ಮನುಷ್ಯ ರಷ್ಯಾದ KGB ಏಜೆಂಟ್ ಅನ್ನೋ ಮಟ್ಟಕ್ಕೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಟ್ರಂಪ್ KGB ಏಜೆಂಟ್ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಡೆಮೊಕ್ರೆಟಿಕರು ಸಾಕಷ್ಟು ಬಾರಿ ಇಂಥ ಆರೋಪಗಳನ್ನು ಮಾಡಿದ್ರು. ಟ್ರಂಪ್ ಮೊದಲ ಬಾರಿ ಗೆದ್ದಾಗ ಅಮೆರಿಕದ ಚುನಾವಣೆಗಳಲ್ಲಿ ರಷ್ಯಾ ಹಸ್ತಕ್ಷೇಪವನ್ನು ಮಾಡಿದೆ ಅನ್ನೋ ಆರೋಪಗಳು ಕೇಳಿ ಬಂದವು. ಎರಡನೇ ಬಾರಿ ಕೂಡ ಇದೇ ರೀತಿಯ ಆರೋಪಗಳನ್ನು ಹೊರಿಸಲಾಯಿತು. ಹಾಗೆ ಅಮೆರಿಕದ ಚುನಾವಣೆಯಲ್ಲಿ ರಷ್ಯಾದ ಹಸ್ತಕ್ಷೇಪದ ಬಗ್ಗೆ ಡೆಮೊಕ್ರೆಟಿಕ್ಕರ ಆಳ್ವಿಕೆಯ ಸಮಯದಲ್ಲಿ ಅಲ್ಲಿನ FBI ಸಾಕಷ್ಟು ತನಿಖೆಗಳನ್ನು ಮಾಡ್ತು. ಆದರೆ ಅಲ್ಲಿ ಸಿಕ್ಕ ಸಾಕ್ಷ್ಯಾಧಾರಗಳೇನೂ ಇಲ್ಲ. ಅದೊಂಥರ ಬೆಟ್ಟ ತೋಡಿ ಇಲ್ಲಿನೂ ಹಿಡಿಯೋದಕ್ಕಾಗದ ಪರಿಸ್ಥಿತಿ ಅಂತ ಅನ್ನಿಸ್ಕೊಳ್ತು. ಈಗ ಟ್ರಂಪ್ ರಷ್ಯಾ ಜೊತೆಗಿನ ಸಂಬಂಧ ಸುಧಾರಣೆಯ ಮಾತಾಡ್ತಾ ಇದ್ದಂತೆ ಮತ್ತೆ KGB ಏಜೆಂಟ್ ಅನ್ನೋದು ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದ್ರೆ ಟ್ರಂಪ್ಗೆ ರಷ್ಯಾ ಮೇಲೆ ಇದ್ಯಾಕೆ ಇಷ್ಟೊಂದು ಪ್ರೀತಿ? ಯಾವ ಅಮೆರಿಕದ ಈ ಹಿಂದಿನ ಅಧ್ಯಕ್ಷರು ಪ್ರೀತಿಸದಷ್ಟು ರಷ್ಯಾನ ಟ್ರಂಪ್ ಯಾಕೆ ಪ್ರೀತಿಸ್ತಾ ಇದ್ದಾರೆ? ಇದು ಪ್ರೀತಿನ ವ್ಯಾಪಾರನ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಮತ್ತು ಅಮೆರಿಕ ಎರಡು ಪರಸ್ಪರ ಎಷ್ಟು ದ್ವೇಷ ಮಾಡಿಕೊಳ್ಳುತ್ತವೆ ಅನ್ನೋದು ನಿಮಗೆ ಗೊತ್ತಿದೆ. ಎರಡನೇ ವಿಶ್ವಯುದ್ಧದ ನಂತರ ಜಗತ್ತಿನ ಎರಡು ಪ್ರಬಲ ಶಕ್ತಿಗಳಾಗಿ ಎದ್ದು ನಿಂತದ್ದು ಅವತ್ತಿನ ಸೋವಿಯತ್ ಹಾಗೂ ಅಮೆರಿಕ. ಎರಡೂ ಜಗತ್ತಿನ ಮೇಲೆ ಆಧಿಪತ್ಯವನ್ನು ಸಾಧಿಸೋದಕ್ಕೆ ಕದನಕ್ಕೆ ನಿಂತವು. ಈ ಮದ ಗಜಗಳ ಕದನದಲ್ಲಿ ಜಗತ್ತು ನಲಗಿ ಹೋಗೋದಕ್ಕೆ ಶುರುವಾಯಿತು. ಇಬ್ಬರು ಬೇರೆ ಬೇರೆ ದೇಶಗಳ ಹೆಗಲ ಮೇಲೆ ಬಂದೂಕಿಟ್ಟು ಯುದ್ಧಕ್ಕೆ ನಿಲ್ಲಿಸ್ತಾ ಹೋದ್ರು. ಅದರ ಪರಿಣಾಮ ಇಬ್ಬರ ಆಯುಧ ಮಾರುಕಟ್ಟೆನೂ ಒಳ್ಳೆ ಲಾಭ ಮಾಡಿಕೊಳ್ತು. ಬಾಹ್ಯಾಕಾಶದಲ್ಲಿ ಎರಡು ದೇಶಗಳು ಸ್ಪರ್ಧೆಗಿದ್ದು ಅಣ್ವಸ್ತ್ರಗಳ ಸ್ಪರ್ಧೆ ಶುರುವಾಯಿತು. ಏರ್ ಡಿಫೆನ್ಸ್, ಯುದ್ಧ ವಿಮಾನಗಳು, ಮಿಸೈಲುಗಳು, ಎಲ್ಲದರಲ್ಲೂ ಸ್ಪರ್ಧೆನೇ ಸ್ಪರ್ಧೆ. ಅವತ್ತಿನ ಆ ಶೀತಲ ಸಮರ ಮತ್ತು ಸ್ಪರ್ಧೆ ಅನ್ನೋದು ಪ್ರಜಾಪ್ರಭುತ್ವ ಹಾಗೂ ಕಮ್ಯುನಿಸ್ಟರ ನಡುವಿನ ಕದನ ಮಾತ್ರ ಆಗಿರಲಿಲ್ಲ. ಅದು ಬಂಡವಾಳಶಾಹಿಗಳು ಹಾಗೂ ಕಮ್ಯುನಿಸ್ಟ್ ಕದನ ಆಗಿತ್ತು. ಸೋವಿಯತನ್ನ ಕಟ್ಟಿ ಹಾಕೋದಕ್ಕೆ ಅಮೆರಿಕದ ನೇತೃತ್ವದಲ್ಲಿ ಯುರೋಪಿಯನ್ ದೇಶಗಳು ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋ ಮಾಡಿಕೊಂಡ್ವು. ನ್ಯಾಟೋದ ಯಾವುದೇ ಸದಸ್ಯ ದೇಶದ ಮೇಲೆ ಯಾರೇ ಆಕ್ರಮಣ ಮಾಡಿದ್ರು ಇಡೀ ನ್ಯಾಟೋ ದೇಶಗಳು ಆಕ್ರಮಣಕಾರರ ಮೇಲೆ ಯುದ್ಧ ಮಾಡಬೇಕು ಅನ್ನೋ ಒಪ್ಪಂದವನ್ನು ಮಾಡಿಕೊಂಡ್ವು. ಆಯುಧ ತಂತ್ರಜ್ಞಾನ ಹಂಚಿಕೆಯಿಂದ ಹಿಡಿದು ಅಲ್ಲಿ ಎಲ್ಲವೂ ಸಾಧ್ಯವಾಗ್ತಾ ಹೋಯಿತು. ನ್ಯಾಟೋ ತನ್ನದೇ ಆದ ಪ್ರತ್ಯೇಕ ಸೇನೆಯನ್ನು ಮಾಡಿಕೊಳ್ತು. ಅದೆಲ್ಲದಕ್ಕೆ ಹಣಕಾಸಿನ ನೆರವನ್ನ, ತಂತ್ರಜ್ಞಾನವನ್ನ ಕೊಟ್ಟಿದ್ದು ಅಮೆರಿಕ. ಯಾಕೆಂದ್ರೆ ಸೋವಿಯತ್ ವಿರುದ್ಧ ಒಂದು ಪ್ರಬಲ ಶಕ್ತಿಯಾಗಿ ಅಮೆರಿಕ ಅಲ್ಲಿ ನಿಂತ್ಕೋಬೇಕಾಗಿತ್ತು. ಅದಕ್ಕಾಗಿ ಅಮೆರಿಕ ಎಲ್ಲವನ್ನೂ ಮಾಡೋದಕ್ಕೆ ಸಿದ್ಧವಾಯಿತು. ಇನ್ನು ಇದು ಕೂಡ ಬರೀ 50 ವರ್ಷಗಳ ಕಾಲ ಅಷ್ಟೇ. ಆಫ್ಘನಿಸ್ತಾನದ ನೆಲದಲ್ಲಿ ಶೀತಲ ಸಮರವನ್ನ ಸೋಲೋ ಮೂಲಕ ಸೋವಿಯತ್ ಒಡೆದು ಹೋಯಿತು. ಅದರಲ್ಲಿನ ದೇಶಗಳು ಬೇರೆಯಾಗಿ ಸ್ವತಂತ್ರ ದೇಶಗಳಾದವು. ಅಲ್ಲಿ ರಷ್ಯಾ ಮಾತ್ರ ಉಳ್ಕೊಳ್ತು. ಅಷ್ಟೊತ್ತಿಗೆ ರಷ್ಯಾ ಕೂಡ ಆರ್ಥಿಕವಾಗಿ ಸೊರಗಿ ಹೋಗಿತ್ತು. ಇನ್ನು ಯುದ್ಧಗಳು ಸಾಕು ಅಂದ್ಕೊಂಡ ರಷ್ಯಾನ ಈ ನ್ಯಾಟೋ ಹಾಗೂ ಅಮೆರಿಕ ಕೂಟ ಆಗಲೂ ಕಾಡೋದು ಬಿಡಲಿಲ್ಲ. ಪುತಿನ್ ಅಧ್ಯಕ್ಷರಾಗುವವರೆಗೆ ರಷ್ಯಾದ ಪರಿಸ್ಥಿತಿ ಚಿಂತಾಜನಕವಾಗೇ ಇತ್ತು. ಆದರೆ ಆ ನಂತರ ರಷ್ಯಾ ತನ್ನ ಹಳೆಯ ವೈಭವ ಮತ್ತು ತಾಕತ್ತನ್ನ ಬೆಳೆಸ್ಕೊಳ್ಳೋದಕ್ಕೆ ಶುರು ಮಾಡ್ತು. ಆದರೆ ಅಮೆರಿಕ ಹಾಗೂ ಅದರ ಮಿತ್ರರಿಗೆ ರಷ್ಯಾದ ಮೇಲಿನ ದ್ವೇಷ ಏನು ಕಡಿಮೆ ಆಗಿರಲಿಲ್ಲ. ಗೆಳೆಯರೆ, ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ರಷ್ಯಾ ಆರ್ಥಿಕವಾಗಿ ತುಂಬಾ ಶಕ್ತಿಶಾಲಿ ಏನಲ್ಲ, ಆದರೆ ಅವರ ಬಳಿ ಅತಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳಿವೆ. ಇನ್ನು ಪುತಿನ್ಗೆ ಅವರದ್ದೇ ಆದ ಒಂದು ಪ್ರಭಾವ ಇದೆ. ಪುತಿನ್ ಚೈನಾ ಜೊತೆಗಿನ ಸಂಬಂಧಗಳನ್ನು ಉತ್ತಮವಾಗಿಟ್ಟುಕೊಂಡಿದ್ದಾರೆ. ಹಾಗೆ ಭಾರತದ ಜೊತೆಗೂ ರಷ್ಯಾದ ಸಂಬಂಧಗಳು ಅದ್ಭುತವಾಗಿವೆ. ಸೌದಿ ಅರೇಬಿಯಾದ ಯುವರಾಜನಿಗೆ ಪುತಿನ್ ಮೇಲೆ ಅಭಿಮಾನ ಇದೆ. ಆಫ್ರಿಕಾದ ನಾನಾ ದೇಶಗಳು ಪುತಿನ್ಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಅಂತಿವೆ. ಅಲ್ಲಿನ ಪಶ್ಚಿಮದ ನೆರಳಲ್ಲಿದ್ದ ದೇಶಗಳ ಆಡಳಿತಗಳನ್ನು ಕೆಡವಿ ರಷ್ಯಾ ಬೆಂಬಲಿಗ ಸೇನಾಧಿಕಾರಿಗಳು ಆಡಳಿತವನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ. ಇದೆಲ್ಲ ಸಾಧ್ಯವಾಗಿರೋದು ವ್ಲಾದಿಮಿರ್ ಪುತಿನ್ ಅನ್ನೋ ನಾಯಕನ ಚಾಣಾಕ್ಷತನ ಮತ್ತು ಆತ ಜಾಗತಿಕವಾಗಿ ಬಳಸಿಕೊಂಡ ಪ್ರಭಾವದ ಕಾರಣಕ್ಕೆ. ಹಾಗಂತ ರಷ್ಯಾ ಏಷ್ಯಾದಲ್ಲಿ, ಆಫ್ರಿಕಾದಲ್ಲಿ ಮಾತ್ರ ಅಲ್ಲ, ಯುರೋಪಿಯನ್ ದೇಶಗಳಲ್ಲಿ ಕೂಡ ಪುತಿನ್ ಪ್ರಭಾವ ತುಂಬಾನೇ ಚೆನ್ನಾಗಿದೆ. ಅಲ್ಲಿನ ಸಾಕಷ್ಟು ದೇಶಗಳ ಮಾಜಿ ಅಧ್ಯಕ್ಷರು, ಶ್ರೀಮಂತ ವ್ಯಾಪಾರಿಗಳು, ಪ್ರಭಾವಿಗಳಿಗೆ ಪುತಿನ್ ಜೊತೆ ಆತ್ಮೀಯ ಸಂಬಂಧಗಳಿವೆ. ಹಾಗೆ ಡೊನಾಲ್ಡ್ ಟ್ರಂಪ್ ಕೂಡ ಪುತಿನ್ ಜೊತೆ ಉತ್ತಮ ಸಂಬಂಧಗಳನ್ನು ಹೊಂದಿದ್ದಾರೆ. ಮೊದಲ ಬಾರಿಗೆ
ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದ ಕೂಡಲೇ ಅವರನ್ನ ಅಭಿನಂದಿಸಿದ್ದು ರಷ್ಯಾದ ಅಧ್ಯಕ್ಷ ಪುತಿನ್. ಆ ಸಂದರ್ಭದಲ್ಲೇ ಟ್ರಂಪ್ ಚುನಾವಣೆಯಲ್ಲಿ ರಷ್ಯಾದ ಹಸ್ತಕ್ಷೇಪ ಇದೆ ಅನ್ನೋ ಆರೋಪಗಳನ್ನ ಡೆಮೊಕ್ರೆಟಿಕ್ರು ಟ್ರಂಪ್ ವಿರೋಧಿಗಳು ಶುರು ಮಾಡಿದ್ರು. ಆದ್ರೆ ಈ ಬಗ್ಗೆ ಟ್ರಂಪ್ ಒಂದು ಹೇಳಿಕೆಯನ್ನು ಕೊಟ್ಟರು. ನಾನು ಈ ವಿಷಯದಲ್ಲಿ ಪುತಿನ್ ಅವರನ್ನ ಸ್ಪಷ್ಟನೆ ಕೇಳಿದ್ದೀನಿ, ಅವರು ಎಲ್ಲ ಆರೋಪಗಳನ್ನ ನಿರಾಕರಿಸಿದ್ದಾರೆ, ನಾನು ಅವರನ್ನ ನಂಬ್ತೀನಿ ಅಂತ ಟ್ರಂಪ್ ಹೇಳಿದ್ರು. ಆ ಸಂದರ್ಭದಲ್ಲಿ ಟ್ರಂಪ್ ತಮಗೆ ರಷ್ಯಾ ಜೊತೆಗಿನ ಸಂಬಂಧಗಳ ಬಗ್ಗೆ ಉತ್ತರ ಕೊಡೋದಕ್ಕೇನೆ ಸಾಕಷ್ಟು ಸಮಯವನ್ನು ಖರ್ಚು ಮಾಡಬೇಕಾಗಿ ಬಂತು. ಆ ಚುನಾವಣೆಯ ಸಂದರ್ಭದಲ್ಲಿ ಟ್ರಂಪ್ ರಷ್ಯಾದ ಏಜೆಂಟ್ ಅನ್ನೋ ಆರೋಪಗಳನ್ನು ಕೇಳಬೇಕಾಗಿ ಬಂತು. ಬ್ರಿಟಿಷ್ ಬೇಹುಗಾರಿಕಾ ಇಲಾಖೆಯ ಮಾಜಿ ಅಧಿಕಾರಿ ಸ್ಟೀಲ್ ಎಂಬಾತ ಟ್ರಂಪ್ KGB ಏಜೆಂಟ್ ಅನ್ನೋ ತರದ ಆರೋಪಗಳನ್ನು ಮಾಡಿದ್ದ. ಆ ನಂತರ ಗೊತ್ತಾಗಿದ್ದೇನು ಅಂದ್ರೆ, ಹೀಗೆ ಹೇಳಿದ ಸ್ಟೀಲ್ ಟ್ರಂಪ್ ಅವರ ವಿರುದ್ಧ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಹಿಲರಿ ಕ್ಲಿಂಟನ್ ಇದ್ರಲ್ಲ, ಅವರಿಗೆ ಅತ್ಯಾಪ್ತನಾಗಿದ್ದ ಅನ್ನೋದು. ಇನ್ನು ನ್ಯೂಯಾರ್ಕ್ ಟೈಮ್ಸ್ ಕೂಡ ಟ್ರಂಪ್ ವಿರುದ್ಧ ಸಾಕಷ್ಟು ವರದಿಗಳನ್ನು ಮಾಡಿತು. ಅಮೆರಿಕದ ಸಾಕಷ್ಟು ಹಳೆಯ ರಾಜಕಾರಣಿಗಳು ಈ ವಿಷಯದಲ್ಲಿ ಟ್ರಂಪ್ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ರು. ಅದಕ್ಕೆ ಕಾರಣ ಕೂಡ ಇತ್ತು. ಟ್ರಂಪ್ ಹೇಳಿ ಕೇಳಿ ಒಬ್ಬ ವ್ಯಾಪಾರಿ, ರಿಯಲ್ ಎಸ್ಟೇಟ್ ಉದ್ಯಮದಿಂದ ಹಿಡಿದು ಲಿಕ್ಕರ್ ವರೆಗೆ ನಾನಾ ರೀತಿಯ ವ್ಯಾಪಾರ ವಹಿವಾಟುಗಳನ್ನು ಅವರು ಮಾಡ್ತಾರೆ. ಸಹಜವಾಗಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು ಅಂದ್ಕೋತಾರೆ. ಹಾಗೆ ಟ್ರಂಪ್ ಕೂಡ ರಿಯಲ್ ಎಸ್ಟೇಟ್ ಅನ್ನು ವಿಸ್ತರಿಸೋದಕ್ಕೆ ಮುಂದಾದರು. ಈ ಸಂದರ್ಭದಲ್ಲಿ ಅವರು ಫೆಲಿಕ್ಸ್ ಸ್ಯಾಟರ್ ಅನ್ನೋ ವ್ಯಕ್ತಿಯ ಜೊತೆ ಒಂದು ಪಾಲುದಾರಿಕೆಯನ್ನು ಮಾಡಿಕೊಳ್ತಾರೆ. ಈ ಸ್ಯಾಟರ್ ರಷ್ಯಾ ಮೂಲದ ವ್ಯಕ್ತಿ, ಯಾವುದೋ ಕಾಲಕ್ಕೆ ರಷ್ಯಾದಿಂದ ಅಮೆರಿಕಾಗೆ ವಲಸೆ ಬಂದ ಕುಟುಂಬಕ್ಕೆ ಸೇರಿದವನು. ಮುಂದೆ ಟ್ರಂಪ್ ತಮ್ಮ ಉದ್ಯಮವನ್ನ ರಷ್ಯಾಗೆ ತಗೊಂಡು ಹೋಗಬೇಕು ಅಂತ ಬಯಸ್ತಾರೆ. ಮಾಸ್ಕೋದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು, ಅಪಾರ್ಟ್ಮೆಂಟ್ಗಳನ್ನ ನಿರ್ಮಾಣ ಮಾಡೋ ಯೋಜನೆಯೊಂದನ್ನು ರೂಪಿಸ್ತಾರೆ. ಅದರ ಉಸ್ತುವಾರಿ ಹೊತ್ತಿದ್ದು ಇದೇ ಸ್ಯಾಟರ್. ಹಾಗೆ ಆತನ ಜೊತೆ ಟ್ರಂಪ್ ಮಕ್ಕಳು ಕೂಡ ಮಾಸ್ಕೋ ಹೋಗಿ ಬಂದರು. ಇದೆಲ್ಲ 2000ರಿಂದ 2008 ನಡುವಿನ ಘಟನೆಗಳು. ಆದರೆ ರಷ್ಯಾದಲ್ಲಿ ಟ್ರಂಪ್ ಸಾಮ್ರಾಜ್ಯ ಸ್ಥಾಪನೆ ಸಾಧ್ಯ ಆಗಲಿಲ್ಲ. ಮುಂದೆ ಟ್ರಂಪ್ ವೋಡ್ಕಾ ಅನ್ನೋ ಡ್ರಿಂಕ್ ಒಂದು ರಷ್ಯಾದ ಮಾರುಕಟ್ಟೆಯನ್ನು ಪ್ರವೇಶ ಮಾಡಿತು. ಹಾಗೆ ರಷ್ಯಾದಲ್ಲಿ ವ್ಯಾಪಾರ ವಿಸ್ತರಣೆಯ ಪ್ರಯತ್ನಗಳನ್ನ ಟ್ರಂಪ್ ಮುಂದುವರಿಸುತ್ತಲೇ ಇದ್ರು. ಇನ್ನು ಫ್ಲೋರಿಡಾದಲ್ಲಿನ 6 ಎಕರೆ ಜಾಗ ಹಾಗೂ ಅಲ್ಲಿನ ಒಂದು ಭವನವನ್ನ ಟ್ರಂಪ್ ಮಾರಾಟ ಮಾಡ್ತಾರೆ. ಅದನ್ನು ಖರೀದಿ ಮಾಡಿದ ವ್ಯಕ್ತಿ ರಷ್ಯಾದ ಶ್ರೀಮಂತ ಉದ್ಯಮಿಯಾಗಿದ್ದ. ಆತ ಅದನ್ನು ಸುಮಾರು $90 ಮಿಲಿಯನ್ ಖರೀದಿ ಮಾಡಿದ. ಆ ವ್ಯಾಪಾರ ಸಂಬಂಧಗಳನ್ನು ಆಧಾರವಾಗಿಟ್ಟುಕೊಂಡು ಟ್ರಂಪ್ ತಮ್ಮ ಭವನವನ್ನು ರಷ್ಯಾದ ಉದ್ಯಮಿಗೆ ಮಾರಾಟ ಮಾಡಿದ್ರು. ಅವರ ವ್ಯಾಪಾರದ ಪಾಲುದಾರ ಕೂಡ ರಷ್ಯಾದಿಂದ ವಲಸೆ ಬಂದವನು. ಹೀಗಾಗಿ ಟ್ರಂಪ್ ರಷ್ಯಾದ KGB ಏಜೆಂಟು. ಅವರು ವ್ಯಾಪಾರದ ಮಾತುಕತೆಯ ಹೆಸರಲ್ಲಿ KGB ಅಧಿಕಾರಿಗಳನ್ನ ಭೇಟಿ ಮಾಡೋದಕ್ಕೆ ಮಾಸ್ಕೋಗೆ ಹೋಗಿದ್ರು. ಈ ಥರದ ಆರೋಪಗಳು, ಗಾಸಿಪ್ಪುಗಳು ಅಲ್ಲಿ ಶುರುವಾದವು. ಚುನಾವಣೆಯ ಸಂದರ್ಭದಲ್ಲಿ ಶುರುವಾದ ಈ ವದಂತಿಗಳು ಆ ನಂತರ ಕೂಡ ಹಾಗೆ ಮುಂದುವರೆದು ಟ್ರಂಪ್ ಅವರನ್ನ ಗೆಲ್ಲಿಸಿದ್ದೇ ರಷ್ಯಾ ಅನ್ನೋವರೆಗೆ ಅದು ಬಂದು ನಿಂತ್ಕೊಳ್ತು. ಅದಕ್ಕೆ ತಕ್ಕ ಹಾಗೆ ಟ್ರಂಪ್ ಕೂಡ ರಷ್ಯಾ ಮೇಲೆ ಬೆಂಕಿ ಕಾರೋದಕ್ಕೆ ಹೋಗಲಿಲ್ಲ. ಅವಕಾಶ ಸಿಕ್ಕಾಗ ಪುತಿನ್ ಅವರನ್ನ ಹೊಗಳ್ತಾ ಇದ್ರು. ರಷ್ಯಾ ಜೊತೆಗಿನ ಸಂಬಂಧ ಸುಧಾರಣೆಗಳ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರು. ಇದು ಕೂಡ ಟ್ರಂಪ್ ವಿರುದ್ಧದ ಆರೋಪಗಳೇನಿದ್ವು ಅವುಗಳಿಗೆ ಪುಷ್ಟಿ ಕೊಡೋ ಹಾಗೆ ಬದಲಾಯಿತು. ಇಲ್ಲಿ ರಷ್ಯಾ ಜೊತೆ ಟ್ರಂಪ್ ವ್ಯಾಪಾರ ವಹಿವಾಟುಗಳು ಯಾಕೆ ಅಷ್ಟೊಂದು ವಿವಾದಾತ್ಮಕ ಆಗತ್ವೆ ಅಂದ್ರೆ, ಅಮೆರಿಕದ ಬಹುಪಾಲು ರಾಜಕಾರಣಿಗಳು ಅಂದ್ರೆ ಟ್ರಂಪ್ ವಯೋಮಾನದ ರಾಜಕಾರಣಿಗಳು, ಶ್ರೀಮಂತರು, ಪ್ರಭಾವಿಗಳು ಇದಾರಲ್ಲ, ಇವರೆಲ್ಲ ಕೂಡ ಅಮೆರಿಕ ಹಾಗೂ ರಷ್ಯಾ ನಡುವಿನ ಶೀತಲ ಸಮರದ ಕಾಲಘಟ್ಟದಲ್ಲಿ ಬೆಳೆದು ಬಂದವರು. ಅವತ್ತಿನ ರಷ್ಯಾ ಅಮೆರಿಕ ನಡುವಿನ ಕಾಂಪಿಟೇಷನ್ ಹಾಗೂ ದ್ವೇಷಗಳನ್ನ ಹತ್ತಿರದಿಂದ ನೋಡ್ತಾ ಅದರ ಪ್ರಭಾವಕ್ಕೆ ಒಳಗಾಗ್ತಾ ಬಂದವರು. ಹೀಗಾಗಿ ಅಲ್ಲಿನ ಸಾಕಷ್ಟು ರಾಜಕಾರಣಿಗಳಲ್ಲಿ ಇವತ್ತಿಗೂ ಕೂಡ ರಷ್ಯಾ ಮೇಲೊಂದು ದ್ವೇಷ ಹಾಗೆ ಉಳ್ಕೊಂಡಿದೆ. ನಮ್ಮಲ್ಲಿ ನೆಹರುವಿಯನ್ ಪಾಲಿಟಿಕ್ಸ್ ಹಾಗೂ ನೆಹರು ಕಾಲದ, ಇಂದಿರಾ ಕಾಲದ ನಾಯಕತ್ವದಲ್ಲಿ ನೀವು ಒಂಥರ ವಿಚಿತ್ರವಾದ ಸೆಕ್ಯುಲರಿಸಮ್ ಅನ್ನ ನೋಡ್ತಿರಲ್ವಾ, ಅದೇ ಥರ ಅಮೆರಿಕಾದಲ್ಲಿನ ಹಳೆಯ ನಾಯಕರಲ್ಲಿ ರಷ್ಯಾ ಮೇಲಿನ ದ್ವೇಷ ಇದೆ. ಟ್ರಂಪ್ ಕೂಡ ಇದೇ ಕಾಲಘಟ್ಟದವರು, ಆದರೂ ಅವರು ಅವತ್ತಿಗೆ ರಾಜಕಾರಣಿ ಆಗಿರಲಿಲ್ಲ. ಸೊ ಟ್ರಂಪ್ ರಷ್ಯಾ ಅನ್ನೋ ದೇಶವನ್ನ ಒಬ್ಬ ವ್ಯಾಪಾರಿಯಾಗಿ ಮಾತ್ರ ನೋಡ್ತಾರೆ. ಇನ್ನು ಇದು ಶೀತಲ ಸಮರವನ್ನ ರಷ್ಯಾ ಜೊತೆ ಮಾಡೋ ಕಾಲ ಅಲ್ಲ. ಈಗ ರಷ್ಯಾ ಅಮೆರಿಕಾಗೆ ಥ್ರೆಟ್ ಕೂಡ ಅಲ್ಲ. ಅಮೆರಿಕ ಕಾದಾಡಬೇಕಾಗಿರೋದು ಚೈನಾ ಜೊತೆ. ಅದು ವ್ಯಾಪಾರಿ ಯುದ್ಧ. ಚೈನಾ ಅಮೆರಿಕಾಗೆ ಸರಿಸಮಾನವಾಗಿ ಬೆಳೆಯೋದನ್ನ ತಡಿಬೇಕು ಅಂದ್ರೆ ಚೈನಾಗಿರೋ ಶಕ್ತಿಯ ಮೂಲವನ್ನು ಕತ್ತರಿಸಬೇಕು. ರಷ್ಯಾ ಇವತ್ತು ಜಾಗತಿಕವಾಗಿ ಈ ಹಿಂದಿನಷ್ಟು ಬಲಿಷ್ಠವಾಗಿರದೇ ಇದ್ರೂ ಕೂಡ ಜಾಗತಿಕವಾಗಿ ಪುತಿನ್ ಪ್ರಭಾವ ದೊಡ್ಡ ಮಟ್ಟದಲ್ಲೇ ಇದೆ. ಅದನ್ನು ಚೈನಾ ಬಳಸ್ಕೊಳ್ತಾ ಇದೆ. ಅದನ್ನು ತಪ್ಪಿಸಬೇಕು ಅಂದ್ರೆ ರಷ್ಯಾದ ಮೇಲೆ ಅಮೆರಿಕ ಹೇರಿರುವ ನಿರ್ಬಂಧಗಳನ್ನು ತೆರವು ಮಾಡಿ ರಷ್ಯಾ ಮತ್ತು ಅಮೆರಿಕ ಒಟ್ಟೊಟ್ಟಿಗೆ ಹೋಗೋ ಹಾಗಾಗಬೇಕು. ಇನ್ನು ಅಮೆರಿಕ ಅನ್ನೋದು ಜಗತ್ತಿನ ಅತಿ ದೊಡ್ಡ ವ್ಯಾಪಾರಿ ದೇಶ, ಶ್ರೀಮಂತ ದೇಶ. ಹಾಗೆ ರಷ್ಯಾ ಜಗತ್ತಿನ ಅತಿ ದೊಡ್ಡ ಭೂಪ್ರದೇಶವನ್ನ, ಅತಿ ಹೆಚ್ಚು ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಂದಿರುವ ದೇಶ. ಅಲ್ಲಿ ವ್ಯಾಪಾರಕ್ಕೆ ಅತಿ ಹೆಚ್ಚು ಅನುಕೂಲಗಳಿವೆ. ಹೀಗಾಗಿ ಅಮೆರಿಕ ಹಾಗೂ ರಷ್ಯಾ ಒಂದಾದ್ರೆ ಅಲ್ಲಿ ವ್ಯಾಪಾರಕ್ಕೆ ಅತಿ ಹೆಚ್ಚು ಅವಕಾಶಗಳಿವೆ. ಹಾಗೆ ರಷ್ಯಾದಲ್ಲಿ
ರೇರ್ ಅರ್ತ್ ಮಿನರಲ್ಸ್ ಇವೆ. ಅದಕ್ಕಾಗಿ ಜಗತ್ತು ಈಗ ಚೈನಾದ ಮೇಲೆ ಡಿಪೆಂಡ್ ಆಗಬೇಕಾಗಿ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ರೇರ್ ಅರ್ತ್ ಮೆಟೀರಿಯಲ್ ಅನ್ನೋದು ತುಂಬಾ ಮಹತ್ವದ ವಸ್ತು ಆಗತ್ತೆ. ಅದು ಅಮೆರಿಕಾಗೆ ಬೇಕು ಅಂದ್ರೆ ಅವರು ಚೈನಾನ ಹೊರತುಪಡಿಸಿ ಮತ್ತೊಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಅದಕ್ಕಾಗಿ ರಷ್ಯಾ ಜೊತೆ ಸ್ನೇಹ ಮಾಡಿಕೊಂಡ್ರೆ ಅಮೆರಿಕಾಗೆ ಲಾಭ ಆಗತ್ತೆ. ಹೀಗೆ ಅಮೆರಿಕ ಹಾಗೂ ರಷ್ಯಾ ಒಂದಾದ್ರೆ ಜಗತ್ತು ವ್ಯಾಪಾರ ವಹಿವಾಟುಗಳನ್ನು ಮಾಡ್ಕೊಂಡು ಇದ್ದದರಲ್ಲೇ ಶಾಂತಿಯುತವಾಗಿರೋದಕ್ಕೆ ಸಾಧ್ಯ ಕೂಡ ಆಗಬಹುದು. ಟ್ರಂಪ್ ಅನ್ನೋ ವ್ಯಾಪಾರಿಗೆ ಯುದ್ಧಗಳು ಬೇಕಿಲ್ಲ, ವ್ಯಾಪಾರ ಮತ್ತು ಅದರಿಂದ ಆಗೋ ಲಾಭ ಬೇಕು. ಹೀಗಾಗಿನೇ ಈ ಹಿಂದಿನ ಅಮೆರಿಕಾದ ಸರ್ಕಾರಗಳು ಎಲ್ಲಿ ಜಗಳ ಹಚ್ಚಿದ್ವೋ ಅಲ್ಲೆಲ್ಲ ವ್ಯಾಪೆ ಹಾಕೋ ಪ್ರಯತ್ನವನ್ನೇ ಮಾಡಿದ್ದಾರೆ. ಇಸ್ರೇಲಿಗೆ ಅರಬ್ ಜಗತ್ತಿನ ಜೊತೆ ರಾಜಿ ಮಾಡಿಸಿ ಅಲ್ಲಿ ವ್ಯಾಪಾರವನ್ನು ಮಾಡ್ಕೊಂಡಿದ್ದಾರೆ. ಅದನ್ನೇ ಈಗ ರಷ್ಯಾದ ವಿಷಯದಲ್ಲಿ ಕೂಡ ಮಾಡೋದಕ್ಕೆ ಅವರು ಹೋಗ್ತಾ ಇದ್ದಾರೆ. ರಷ್ಯಾ ಜೊತೆ ಅಮೆರಿಕ ವ್ಯಾಪಾರ ಮಾಡೋ ಹಾಗಾಗಬೇಕು. ರಷ್ಯಾ ಮತ್ತೆ G7 ಕೂಟವನ್ನ ಸೇರಿ ಅದು G8 ಆಗಬೇಕು. ಹೀಗೆಲ್ಲ ಟ್ರಂಪ್ ಬಯಸ್ತಾರೆ. ಇನ್ನು ಈ ರಷ್ಯಾ ಪ್ರೀತಿಗೆ ಅವರ ವೈಯಕ್ತಿಕ ವ್ಯಾಪಾರದ ಕಾರಣಗಳೂ ಇವೆ ಅನ್ನೋ ಮಾತುಗಳು ಕೂಡ ಕೇಳಿ ಬರುತ್ತವೆ. ಮಾಸ್ಕೋದಲ್ಲಿ ಟ್ರಂಪ್ ರಿಯಲ್ ಎಸ್ಟೇಟ್ ಅನ್ನು ವಿಸ್ತರಿಸುವ ಐಡಿಯಾ ಇನ್ನು ಕೈ ಬಿಟ್ಟಿಲ್ಲ. ಇನ್ನು ಡೊನಾಲ್ಡ್ ಟ್ರಂಪ್ ಮತ್ತೆ ಮುಂದಿನ ಬಾರಿ ಅಮೆರಿಕಾದ ಅಧ್ಯಕ್ಷರಾಗೋದಿಕ್ಕಂತೂ ಸಾಧ್ಯ ಇಲ್ಲ. ಇದವರ ಕಡೆಯ ಅವಧಿ. ಹೀಗಾಗಿ ರಷ್ಯಾ ಬಗೆಗಿನ ಅಮೆರಿಕಾದ ಓಲ್ಡ್ ಸ್ಕೂಲ್ ಜನ ಏನಿದ್ದಾರೆ ಅವರ ಸೆಂಟಿಮೆಂಟ್ಗಳ ಬಗ್ಗೆ ಟ್ರಂಪ್ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಅಮೆರಿಕ ಹಾಗೂ ರಷ್ಯಾ ನಡುವೆ ಒಂದು ಸ್ನೇಹ ಸಾಧ್ಯ ಆದ್ರೆ ಚೈನಾನ ಕಟ್ ಹಾಕೋದಿಕ್ಕೆ ಕಷ್ಟ ಆಗೋದಿಲ್ಲ. ಅಮೆರಿಕ ಹಾಗೂ ರಷ್ಯಾ ಒಂದಾದ್ರೆ ಜಗತ್ತಿಗೆ ಒಂದು ದೊಡ್ಡ ಶಕ್ತಿ ಆಗುತ್ತವೆ. ಹಾಗೆ ರಷ್ಯಾಗೆ ಯಾವ ಥ್ರೆಟ್ಟು ಇಲ್ಲ ಅನ್ಸಿದ್ರೆ ಯುರೋಪಿಯನ್ ಯೂನಿಯನ್ನ ದೇಶಗಳು ಕೂಡ ರಷ್ಯಾದ ಭಯದಿಂದ ಮುಕ್ತ ಆಗತ್ವೆ. ಈಗ ಅಮೆರಿಕ ಹಾಗೂ ರಷ್ಯಾ ಎರಡೂ ದೇಶಗಳು ಆಯುಧ ತಯಾರಿಯನ್ನ ಕಡಿಮೆ ಮಾಡೋ ಬಗ್ಗೆ ಕೂಡ ಮಾತಾಡ್ತಾ ಇವೆ. ಇದು ಸಾಧ್ಯವಾದರೆ ಜಗತ್ತಿನ ಗಮನ ವ್ಯಾಪಾರಾಭಿವೃದ್ಧಿ ಮತ್ತು ವೈಜ್ಞಾನಿಕ ಕ್ಷೇತ್ರದ ಕಡೆಗೆ ಹೆಚ್ಚು ಫೋಕಸ್ ಆಗೋದಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಇರೋ 4 ವರ್ಷದಲ್ಲಿ ಇದನ್ನು ಮಾಡೋದಿಕ್ಕೆ ಟ್ರಂಪ್ಗಾದ್ರೂ ಸಾಧ್ಯ ಆದೀತಾ ಗೊತ್ತಿಲ್ಲ. ಆದ್ರೆ ತನ್ನದೇ ದೇಶದ ಜನರ ಅನುಮಾನಗಳ ನಡುವೆ ಕೂಡ ಟ್ರಂಪ್ ರಷ್ಯಾ ಮೇಲಿನ ಪ್ರೀತಿಯನ್ನ ಬಹಿರಂಗವಾಗಿ ತೋರಿಸ್ಕೊಳ್ತಾ ಇದ್ದಾರೆ. ಇದು ಯಾವ ಅತಿರೇಕದ ಪರಿಣಾಮಗಳಿಗೂ ದಾರಿ ಮಾಡಿಕೊಡದೇ ಇದ್ರೆ ಅಷ್ಟು ಸಾಕು. ಇದು ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಅನ್ನೋ ಅಮೆರಿಕ ಅಧ್ಯಕ್ಷನಿಗೆ ರಷ್ಯಾ ಮೇಲಿನ ಪ್ರೀತಿಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.